ಸ್ನೇಹಿತರೆ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ಎಪಿಸೋಡ್ ಒಂದಿಗೆ ಇವತ್ತು ನಾನು ನಿಮ್ಗೆ ಬರ್ತಾ ಇದ್ದೀನಿ. ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ, ಹಿರಿಯ ಶೋಕ್ದಾರರು ಇವ್ರು ಕೂಡ ಸಾಕಷ್ಟು ಒಂದು ಪಾರಿವಾಳ ಶೋಕಿಲಿ ಸುಮಾರು 50 ವರ್ಷದ ಇತಿಹಾಸ ಹೊಂದಿರಕ್ಕಂತ ಒಬ್ರು ಪಾರಿವಾಳ ಶೋಕ್ದಾರನ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡಕ್ ಬರ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ, ಸಾಕಷ್ಟು ನೀವು ಕೇಳಿರ್ಬೋದು ಇವ್ರ ತಳಿ ಅವ್ರ ತಳಿ ಅಂತ ಹೇಳ್ಬಿಟ್ಟು. ಇವ್ರು ಕೂಡ ಒಂದು 3 ತಳಿಗಳು ಮೂಲಗಳು ಸೃಷ್ಟಿ ಮಾಡಿದಂಥ ಕಾರ್ಯಕರ್ತರು ಅಂತ ಹೇಳ್ಬೋದು. ಯಾರು ಅಂತ ಹೇಳಿದ್ರೆ ನೀವು ಗೆಸ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಸಾಕಷ್ಟು ಜನಗಳಿಗೆ ಅಕ್ಕಿಗಳು ಕೊಟ್ಟು ಸುಮಾರು ಕಡೆ ಇವ್ರದ್ದು ಪಾರಿವಾಳಗಳು ಹಾರಾಟ ನಡೆಸಿದೆ. ಒಳ್ಳೊಳ್ಳೆ ಲಾಂಗ್ ಟೈಮ್ಗಳೆಲ್ಲ ಮಾಡಿದಾವೆ. ಬಟ್ ಇನ್ನೊಂದೇನಂತ ಹೇಳಿದ್ರೆ ಅವ್ರ ಹೆಸರನ್ನ ಅವ್ರು ಹೇಳ್ಕೊಂಡಿಲ್ಲ. ಹೇಳೋದು ಅವ್ರಿಗೂ ಕೂಡ ಅವರು ಎದು ಹೇಳ್ತಾರೆ, ಹೇಳೋದೇನು ಬೇಕಾಗಿಲ್ಲ ನನಗೆ ನನ್ನ ಹೆಸರು, ಬಟ್ ನಾನು ಅಕ್ಕಿ ಆಡಿದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತು ಹೇಳಿದಿದ್ರೆ ಸಂತೋಷ ಇನ್ನೂ ಹೆಚ್ಚಿನ ರೀತಿಲಿ ಪಡ್ತಿದ್ದೆ ಅನ್ನೋದೊಂದು ದುಃಖ ಅವರಲ್ಲಿ ಇವತ್ತು ಕಾಡ್ತಾ ಇದೆ. ಏನು ಯಾವ ತಳಿಗಳನ್ನ ಅವರು 3 ತಳಿ ಅಂತ ಹೇಳಿದೆ ನಾನು. 3 ತಳಿಲಿ ಯಾವ್ಯಾವುದು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಗುರುಗೆ ಏನಂತ ಹೇಳಿದ್ರೆ, ಗುರುಗಿಂತ ಹೆಚ್ಚಿನ ರೀತಿಲಿ ಶಿಷ್ಯ ಬರ್ಲಿ ಅಂತಾನೆ ಪ್ರತಿಯೊಬ್ರು ಗುರುಗಳು ಕೂಡ ಆಶಿಸೋದು ಮತ್ತೆ ಅರಸೋದು ಕೂಡ. ಆದ್ರೆ ಏನಂತ ಹೇಳಿದ್ರೆ, ಯಾರು ಹೇಳ್ಕೊಂಡಿಲ್ಲ ನನಗೊಬ್ರು ಈ ತರ ಗುರು ಇದ್ರು, ಈ ತರ ನಂಗೆ ಅಕ್ಕಿ ಕೊಟ್ರು, ಈ ತರ ಒಂದು ಲಾಂಗ್ ಟೈಮ್ ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅವ್ರ ಹೆಸರನ್ನ ಎಲ್ಲೂ ಇದು ಮಾಡಿಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಸುಮಾರು ವರ್ಷಗಳಿಂದ ಈ ಜರ್ನಿಲಿ ಬರ್ತಾ ಇರೋದ್ರಿಂದ ಕೂಡ ನಾನು ಕೂಡ ಇವ್ರನ್ನ ಎಲ್ಲೂ ನೋಡಿಲ್ಲ ಕೂಡ. ನನಗೆ ಇವರು ಇತಿಹಾಸ ಕೆದಕ್ತಾ ಹೊರಟಾಗ ಇವರು ದೊಡ್ಡ ಲಿಜೆಂಡು. ಅವತ್ತಿನ ಟೈಮಲ್ಲಿ ಏನಂತ ಹೇಳಿದ್ರೆ, ಸಾಕಷ್ಟು ಹೆಸರು ಮಾಡಿದಂಥ ಒಬ್ಬ ಅವರ ಗುರು ಹೆಸರು ಕೇಳಿದ್ರೆ, ಒಂದು ಟೂರ್ನಿಮೆಂಟ್ ಇವತ್ತು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ರು ಇವ್ರಿಗೆ ಗೊತ್ತಿರುತ್ತದೆ. ಏನಕ್ಕೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಒಂದು ಟೂರ್ನಮೆಂಟ್ ಇರಬೇಕು ಅಂತ ಮಾಡಿದವರೇ ಇವರ ಗುರುಗಳು. ಆದ್ರಿಂದ ಏನಂತ ಹೇಳಿದ್ರೆ, ಇವತ್ತು ಅವರು ನೆನ್ಸ್ಕೊಂತಾರೆ, ಅವ್ರ ಗುರುಗಳ ಬಗ್ಗೆ ಹೇಳ್ತಾರೆ ಮತ್ತೆ ಮಾತಾಡ್ತಾರೆ. ಬನ್ನಿ ಯಾರು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡ್ತಾನೆ ಇದ್ರೆ ಇದಾಗಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ನಾನು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಕೇಳ್ತಾ ಇರೋದೇನಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತೀನಿ ನಿಮ್ಮ ಹತ್ರ. ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ. ನಾನೇನಂತ ಹೇಳಿದ್ರೆ, ಸಾಕಷ್ಟು ನಾನು ಹಿರಿಯರನ್ನೇ ನಾನು ಇಂಟರ್ವ್ಯೂ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಹೊಸಬ್ರು ಬರ್ತಾ ಇರೋರಿಗೆ ಒಂದು ಕರೆಕ್ಟ್ ಮಾಹಿತಿ ಮೇಲ್ಗಡೆ ಹೋಗ್ಲಿ ಅನ್ನೋ ಉದ್ದೇಶ ನಂದು. ಇನ್ನೊಂದು ಏನಂತ ಹೇಳಿದ್ರೆ, ಅಳುಬ್ರಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಅನುಭವಗಳು ಇರ್ತವೆ. ಯಾಕಂತ ಹೇಳಿದ್ರೆ ಅವರು 1-2 ಪಾರಿವಾಳಗಳು ಇಟ್ಕೊಂಡು ನೋಡಿರಲ್ಲ, ಶೋಕಿ ಮಾಡಿರಲ್ಲ. ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ, ಸಾಕಷ್ಟು ಇವಾಗ ನಮ್ಮಲ್ಲೇ ಹೊಸಬ್ರು ತೊಗೊಂಬಂದಾಗ ಹೊಸಬ್ರು ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸುಮಾರು ಒಂದು 10-20 ಅಕ್ಕಿಗಳು ಇವಾಗ ಹೊಸಬ್ರು ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊಸ್ದಾಗಿ ಬಂದಾಗ ತದನಂತರ ಏನು ಮಾಡ್ತಾರೆ, ಅದನ್ನ ಹಂಗೆ ಅಪ್ಗ್ರೇಡ್ ಆಗಿ ಸುಮಾರು ಒಂದು 20 ಅಕ್ಕಿ 30 ಅಕ್ಕಿ ಅವರೇ ಇಡ್ತಾ ಇದ್ದಾರೆ ಇವತ್ತಿನ ಟೈಮಲ್ಲಿ. ಅಂಥದ್ರಲ್ಲಿ ಏನಂತ ಹೇಳಿದ್ರೆ, ನಿಮ್ಮಂಥ ಸೀನಿಯರ್ಗಳು ಸಾಕಷ್ಟು ಸಾವಿರಾರು ಪಾರಿವಾಳಗಳನ್ನ ಇಟ್ಕೊಂಡು, ಸಾವಿರಾರು ಒಂದು ಅನುಭವಿಗಳ ಹತ್ರ ಒಡನಾಟ ಇಟ್ಕೊಂಡು ನೀವು ಈ ಶೋಕಿಗೆ ಬಂದಿದ್ದೀರಾ. ನಿಮ್ಮ ಒಂದು ಜರ್ನಿ ಅಂತ ನೋಡೋಕ್ಕಂತ ಹೊರಟಾಗ ನನಗೆ ಬಂದ ಮಾಹಿತಿ ಪ್ರಕಾರ 50 ವರ್ಷದ ಅನುಭವ ನಿಮ್ಮಲ್ಲಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ಏನಂತ ಹೇಳಿದ್ರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ತಮ್ಮ ಹೆಸರು ಹೇಳ್ಬೋದು? ನಮಸ್ಕಾರ, ಶೇಖರ್ ಅಂತ. ನಮಸ್ಕಾರ. 48 ವರ್ಷ ಸರ್ವಿಸ್ ಸರ್. 48 ವರ್ಷ. ಓಕೆ. 48 ವರ್ಷದಲ್ಲಿ ಇದರಲ್ಲೇ ಕಾಲ ಕಳೆದಿದ್ದೀನಿ. ಓಕೆ. ಕೆಲ್ಸಕ್ಕೆ ಹೋಗ್ಕೊಂಡು ಇದನ್ನು ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಕೊಂಡು ಬರ್ತಾ ಇದ್ದೀರಾ ಸರ್. 48 ವರ್ಷ ನೀವು ಸ್ಟಾರ್ಟ್ಅಪ್ ಅಂತ ಮಾಡಿದಾಗ ಹಳೆಯ ಒಂದು ನಿಮ್ಮ ಒಂದು ವಯಸ್ಸಲ್ಲಿ ಯಾವ ರೀತಿಲಿ ಪಾರಿವಾಳ ಶೋಕಿಗೆ ಬಂದ್ರಿ ಸರ್? ಸರ್, ಇದು ಬಂದು ನಾನು ಸ್ಕೂಲ್ಗೆ ಹೋಗುವಾಗ ಪಾರಿವಾಳ ಅಲ್ಲಿ ಬಿಡ್ತಾ ಇದ್ರು. ಸರಿ ನೋಡ್ಕೊಂಡು ಹಂಗೆ ನೋಡ್ಕೊಂಡೇ ಬರ್ತಾ ಇದ್ದೆ ನಾನು. ಅವಾಗ ನನ್ಗೆ ಇಂಟ್ರೆಸ್ಟ್ ಆಯ್ತು. ಆಮೇಲೆ ನಾನು ತಗೊಂಬಂದು ಒಂದ್ ಜೊತೆ ಮಡಗಿದೆ. ನಾನು ಮಾರ್ಕೆಟ್ ಇಂದ ತಗೊಂಬಂದು ಒಂದ್ ಜೊತೆ ಮಡಗಿದೆ. ಅದು 12 ರೂಪಾಯಿ ಒಂದ್ ಜೊತೆ. ಅವಾಗ ತಗೊಂಡ್ ಮಾಡುವಾಗ ಅವಾಗಿಂದ ಇಂಟ್ರೆಸ್ಟ್ ಬಂತು ನನಗೆ. ಓಕೆ. ಆಮೇಲೆ ಇವಾಗ ಇಂಟ್ರೆಸ್ಟ್ ಬಂತು. ಆ 12 ರೂಪಾಯಿ ಕೊಟ್ಟು ನೀವೇನ್ 2 ಅಕ್ಕಿ ತಗೊಂಬಂದಿದ್ರಿ, ಅದನ್ನೇನಾದ್ರು ಏನಾದ್ರು ಬಿಟ್ಟಿದ್ರಾ? ಬಿಟ್ಟಿದೆ ಸರ್. ಅವಾಗ ಒಂದು 5 ಅವರ್ ಅಷ್ಟೇನೆ ಆಡಿದ್ದು. ಅದ್ರ ಮೇಲೆ ಆಡಿಲ್ಲ ಅದು. ಓಕೆ. ಇನ್ನ ಹೆಚ್ಚಿನ ರೀತಿಲಿ ಆರಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಕೊಂಡಿದ್ದೆ ಸರ್. ನನ್ಗೆ ಅದು ಬಂದು ಟೈಮ್ ಸಿಕ್ಕಿಲ್ಲ ನನಗೆ. ಓಕೆ. ನಮ್ಮಪ್ಪ ಬಿಡ್ತಾ ಇಲ್ಲ, ನೀನು ಸ್ಕೂಲ್ಗೆ ಹೋಗಂದ್ರೆ ಪಾರಾಳನಲ್ಲೇ ಇದೆಯಾ ಅನ್ಬಿಟ್ಟು ಬಿಡ್ತಾ ಇಲ್ಲ. ನಾನು ಭಯ ಪಟ್ಕೊಂಡು ನಾನು ಅದಕ್ಕೇನೆ ಮಾಡ್ಬಿಟ್ರೆ. ಅವತ್ತಿನ ಟೈಮಲ್ಲಿ ನಿಮಗೆ ನೀವು ಹೇಳ್ಕೊಳಕ್ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೇಳ್ಕೋಬಹುದು. ನಿಮ್ಮ ಗುರುಗಳು ಅಂತ ಇಲ್ಲ ಒಂದು ಹಿರಿಯರು ಅಂತ ಯಾರ್ಯಾರನ್ನ ನೋಡ್ಕೊಂಡ್ ಬಂದಿದ್ದೀರಾ ಸರ್? ಸರ್, ಫಸ್ಟ್ ನಾನು ಬಂದು ಸನ್ಮುಖಂ ಅಂದ್ಬಿಟ್ಟು
ಡಬಲ್ ರೋಡ್ ಸನ್ಮುಖಂ ಅಂದ್ಬಿಟ್ಟೆ ನೋಡಿರೋದು. ಆಮೇಲೆ ಸಾಮೇಲ್ ಕೃಷ್ಣಪ್ಪನ ನೋಡಿದೆ ನಾನು. ಓಕೆ. ಸಾಮೇಲ್ ಕೃಷ್ಣಪ್ಪ ನನ್ಗೆ ಬಂದು 250 ರೂಪಾಯಿಗೆ ಒಂದು ತಾಮ್ರಾಲ್ ತಗೊಂಬಂದು ಕೊಟ್ರು. ಓಕೆ. ಆಮೇಲೆ ಅದರಿಂದ ನಾನೇನ್ ಮಾಡಿದೆ, ಇನ್ನೊಂದು ಹೆಣ್ಣು ತಗೊಂಬಂದೆ ಅದಕ್ಕೆ ಹಾಕಕ್ಕೆ. ಓಕೆ. ಅವರೇನೆ ಕೊಟ್ಟಿದ್ ನನಗೆ. ಅಂದ್ರೆ ಗಂಡು ಹೆಣ್ಣು ಅವರೇ ಕೊಟ್ರು? ಆ ಹೆಣ್ಣು ಬೇರೆ, ಅದು ಗಂಡು ಮಾತ್ರ ಅವ್ರು ಕೊಟ್ರು. ಓಕೆ. ಅದು ಹೆಂಗಿಂದ ಮೂಲ ಕಾರಣ ಬಂತಂದ್ರೆ, ಸಾಮೇಲ್ ಕೃಷ್ಣಪ್ಪ ಹೋಗಿ ತುಮಕೂರಲ್ಲಿ ತಗೊಂಬಂದ್ರು ರಾಬಿನ್ ಸಿಂಗ್ ಹತ್ರಿಂದ. ಅವ್ರ ಹತ್ರ ಅಂದ್ರೆ ಸೇಟ್ ಹತ್ರ ಬಂತು. ಸೇಟ್ ಹತ್ರಿಂದ ಸಾಮೇಲ್ ಕೃಷ್ಣಪ್ಪ ತಗೊಂಬಂದ್ ನನಗ್ ಕೊಟ್ರು. ಅಲ್ಲಿ ಬಿಟ್ಟಿಕ್ಕಿದ್ರು, ತಗೊಂಬಂದ್ ನನಗ್ ಕೊಟ್ರು. 250 ರೂಪಾಯಿ ಕೊಟ್ರು. 75 ರೂಪಾಯಿ ಕೊಟ್ಟು ಎಣ್ಣೆ ಇಸ್ಕೊಂಬಂದು ನಾನ್ ಜೊತೆ ಮಾಡಿದೆ. ಜೊತೆ ಮಾಡಿದ ತಕ್ಷಣ ನಾನೇನ್ ಮಾಡಿದೆ, ನಮ್ಮಪ್ಪ ತಿರ್ಗಾ ಶುರು ಮಾಡ್ತೀಯ ಅನ್ಬಿಟ್ಟು ತಗೊಂಡೋಗ 5 ಜೊತೆ ಅಲ್ಲಿ ಕ್ವಾರ್ಟರ್ಸ್ ನಲ್ಲಿ ಬಿಟ್ಟೆ. ಕ್ವಾರ್ಟರ್ಸ್ ಇಂದ ಬಿಟ್ಟಿದ ತಕ್ಷಣ ಅಲ್ಲಿ ಪಟ್ಟಗಳೆಲ್ಲ ಆಯ್ತು. ಇಲ್ಲೂ ಪಟ್ಟದಿಂದ ಅಲ್ಲಿ ಕೊಟ್ಟೆ, ಅಲ್ಲಿಂದಾನೇ ಪಟ್ಟಗಳೆಲ್ಲ ಮಾಡ್ಕೊಂಡ ತಕ್ಷಣನೇ ಟೈಮ್ ಮಾಡ್ತದೆ ಅಕ್ಕಿ. ಓಕೆ. ಸ್ನೇಹಿತರೆ, ಇನ್ನೊಂದೇನಂತ ಹೇಳಿದ್ರೆ, ಇವ್ರು ಹೇಳಿದ್ದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದಾಗುತ್ತೆ. ಸಾಮೇಲ್ ಕೃಷ್ಣಪ್ಪ ಅವ್ರು ಒಂದು ಗಂಡು ಕೊಟ್ರು ತಾಮ್ರಲ್ಲು, ಇವರೊಂದು ಹೆಣ್ಣನ್ನು ತಗೊಂಬಂದು ಅದಕ್ಕೆ ಜೊತೆ ಮಾಡಿ ಹಾಕಿ, ಅದು BTS ಕ್ವಾರ್ಟರ್ಸ್ ಮೇಲೆ ಸತತ ನಿರಂತರವಾಗಿ ಆಯ್ತಾ 10 ಅವರ್ 11 ಅವರ್ 12 ಅವರ್ ಆಡಿ ಅದಕ್ಕೊಂದು ಹೆಸರು ಅಂತಾನು ಆಯ್ತು. ಇವ್ರದೇ ಅದು ತಳಿ, ಅದು BTS ತಾಮ್ರಾಲ್ ಅಂದ್ಬಿಟ್ಟು. ನಾನೇ ಜೊತೆ ಮಾಡಿರೋದು, ನಾನೇ ಕೊಟ್ಟಿರೋದು ಅವರಿಗೆ. BTS ತಾಮ್ರಾಲ್ ಅಂದ್ಬಿಟ್ಟು ಒಂದು ಜೊತೆ ಮಾಡಿದ್ರು. ಅದ್ರದ್ದೊಂದು ಒಂಥರ ಇತಿಹಾಸನೇ ಸೃಷ್ಟಿ ಮಾಡ್ತು ಅವತ್ತಿನ ಟೈಮಲ್ಲಿ. ಇವತ್ತು ಕೂಡ ಮೂಲ ತಳಿನ ಉಳಿಸ್ಕೊಂಡ್ ಬಂದಿದ್ದಾರೆ, ಇದು ಮಾಡ್ತಾ ಇದಾರೆ. ನನ್ನ ಮುಂದಿನ ಎಪಿಸೋಡಲ್ಲಿ ಕೂಡ ನಾನು, ಯಾಕಂದ್ರೆ ಇದು ಸೀನಿಯರ್ಗಳನ್ನ ಏನಕ್ಕೆ ನಾನು ಒಂದು ಇದು ಮಾಡ್ಬೋದು ಅಂತ ಹೇಳಿದ್ರೆ, ಸಾಕಷ್ಟು ಜನ ಕೇಳಿದ್ರು ಯಾಕೆ ಪ್ರೈಮಲ್ಲೇನೆ ನಾವು ಇದನ್ನ ನೋಡ್ಬೇಕು ಅಂತ. ಹೌದು ಸ್ನೇಹಿತರೆ, ಪ್ರೈಮಲ್ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ಮೊದಲು ಫಸ್ಟ್ ಏನಂತ ಹೇಳಿದ್ರೆ, ನನ್ನ ಮೆಂಬರ್ಸ್ಗಳು ಏನಾಗಿರ್ತೀರಾ, ಅರ್ಥ ಆಯ್ತು, ಹಂಗನ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಗೆ ಏನು ಇದು ಮಾಡ್ತಾ ಇಲ್ಲ. ಆ ಮೆಂಬರ್ಸು ಫಸ್ಟ್ ಒಂದು ಮೆಂಬರ್ಶಿಪ್ ಅಂತ ಆದ್ರೆ ಫಸ್ಟ್ ಆ ವಿಡಿಯೋನ ನೀವು ವಾಚ್ ಮಾಡ್ಬೋದು. ನಂತರ ಮತ್ತೆ ಅಗೇನ್ ಒಂದು 10 days 15 days ಆದ್ಮೇಲೆ ಮತ್ತೆ ಅದನ್ನ ಪಬ್ಲಿಕ್ಗೆ ನಾನು ಪ್ರತಿಯೊಂದು ಬಿಡ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ, ನಾನು ಹಂಗನ್ಬಿಟ್ಟು ನಿಮ್ಗೆ ಯಾವತ್ತೂ ಫೋರ್ಸಬಲಿ ಆಗಿ ಮೆಂಬರ್ಶಿಪ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ BTS ತಾಮ್ರಲ್ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ. ಸರ್, BTS ತಾಮ್ರಲ್ಲು ಅದು ಆಡುತ್ತೆ ಅಂದ್ರೆ, ಅವತ್ತಿನ ಟೈಮಲ್ಲಿ ನಿಮ್ಗೆ ಸಾಮೇಲ್ ಕೃಷ್ಣ ಇವ್ರು ಕೊಟ್ಟಾಗ ಅದು ಯಾವ ರೀತಿ ನೀವು ಜಡ್ಜ್ಮೆಂಟ್ ಮಾಡಿ ಅವತ್ತು 250 ರೂಪಾಯಿ ನೀವು ಕೊಟ್ರಿ ಸರ್? ಸರ್, ಅವಾಗ ತುಂಬಾ ಕಷ್ಟ ನನಗೆ. ಇದ್ರೂನು ನನಗೆ ಕೆಲ್ಸಕ್ಕೆ ಹೋಗುವಾಗ, ಸ್ಕೂಲ್ ಮುಗಿಸ್ದೆ, ಕೆಲ್ಸಕ್ಕೆ ಹೋಗುವಾಗ ನನಗೆ 125 ರೂಪಾಯಿ ಸಂಬಳ ತಿಂಗಳಿಗೆ. ಅದನ್ನ ಶೇವ್ ಮಾಡಿ ಅದನ್ನ ತಗೊಂಡೋಗಿ ಸಾಮೇಲ್ ಕೃಷ್ಣಪ್ಪ ಹತ್ರ ಕೊಟ್ಟು, ಅವಾಗ ದುಡ್ಡಿತ್ತು, ಅವಾಗ ಕೊಟ್ರು. ಸರಿ ಅನ್ಬಿಟ್ಟು ನಾನೇನ್ ಮಾಡಿದೆ, 75 ರೂಪಾಯಿ ಕೊಟ್ಟು ತಗೊಂಬಂದೆ. ತಗೊಂಬಂದ ತಕ್ಷಣ ಜೊತೆ ಮಾಡಿದೆ, ಒಂದ್ ಜೊತೆ ಮಾಡಿದೆ. ಈ ಕಣ್ಣಿಗೆ ಶೂಟಬಲ್ ಆಗತ್ತೆ ಅನ್ಬಿಟ್ಟು ಅವಾಗ ಜೊತೆ ಮಾಡಿದೆ ಸರ್. ನಾನೇ ಜೊತೆ ಮಾಡಿರೋದು, ಅಲ್ಲಿ ಕೊಟ್ಟೆ ಸರ್. ಸರಿ, ಓಕೆ. ನಾನು ಇವಾಗ ಒಂದು ವಿಚಾರ ಕೇಳಬೇಕು ಅಂತ ಹೇಳಿದ್ರೆ, ಜೊತೆ ಮಾಡಿದ್ರಿ ಗೊತ್ತಾ, ಅವಾಗ ಜೊತೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಅನುಭವಗಳು ಬಂದಿತ್ತ? ಪಾರಿವಾಳ ಅಂದ್ರೆ ಏನು? ಸ್ವಲ್ಪ ಅನುಭವ ಬಂತು ಸರ್. ಯಾವ ರೀತಿಲಿ ಬಂದಿದ್ದು ಸರ್? ಸರ್, ಅದು ಯಾವ ರೀತಿನಲ್ಲಿ ಬಂದಿದೆ ಅಂದ್ರೆ, ಈ ಕಣ್ಣಿಗೂ ಶೂಟಬಲ್ ಆಗುತ್ತಾ ಅನ್ಬಿಟ್ಟು ನನಗೆ ಅರಿವಿತ್ತು ಅವಾಗ. ಏನಪ್ಪಾ ಇದು ಅನ್ಬಿಟ್ಟು ಆಮೇಲೆ ಏನ್ ಮಾಡಿದ್ರಿ, ಹಾರಕ್ ಬಿಟ್ಟಿದ ತಕ್ಷಣ ಸ್ವಲ್ಪ ಟೈಮ್ ಮಾಡ್ತು. ಆರಲ್ಲ ಅನ್ಬಿಟ್ಟು ವಾಪಸ್ ಕೊಟ್ರು ನನಗೆ. ಆರತ್ತ ಬಿಡಯ ಅನ್ಬಿಟ್ಟು ನಾನು ಕೊಟ್ಟೆ. ಅದು ಸುಮ್ನೆ ಒಂದ್ ಕಲ್ಲು ಹೊಡೆದೆ ನಾನು, ಇಟ್ಗೆ ಕಲ್ಲು ಇರ್ತು, ಹೊಡೆದೆ ನಾನು. ಹೊಡೆದ ತಕ್ಷಣ ಹಂಗೆ ಟೈಮ್ ಮಾಡ್ಬಿಡ್ತು. 1 hour 2 hour 3 hour 4 hour 12 hour ತನಕ ಆಡ್ತು ಸರ್. ಅದೆಲ್ಲ 12 hour. ಹೌದು, ಕ್ವಾರ್ಟರ್ಸ್ ಎಲ್ಲ 12 hour ತನಕ. ಈ BTS ತಾಮ್ರಲ್ಲೂ ನೀವು ಅವತ್ತಿನ ಟೈಮಲ್ಲಿ ಎಷ್ಟು ಜೊತೆ, ಅಂದ್ರೆ ನಿಮ್ಮ ಒಂದು ಅವತ್ತಿನ ಟೈಮಲ್ಲಿ ಮಾಡಿದ್ರಲ್ಲ, ಅವತ್ತು ಎಷ್ಟು ಜೊತೆ ಅಂತ ಮಾಡಿದ್ರಿ ಸರ್? ಸರ್, ನಾನ್ ಬಂದು 5 ಜೊತೆ ಅಲ್ಲಿ ಕೊಟ್ಟೆ. 5 ಜೊತೆನಲ್ಲಿ 3 ಜೊತೆ ಪಾಸ್ ಆಯ್ತು. 3 ಜೊತೆ ಧೂಮ ಜೊತೆ, ಆಮೇಲೆ ಧೂಮ ರೇಗ್ದಾರ್ ಒಂದ್ ಜೊತೆ ಕೊಟ್ಟೆ, ಕ್ವಾರ್ಟರ್ಸ್ ತಾಮ್ರಲ್ ಒಂದ್ ಕೊಟ್ಟೆ. ಓಕೆ. ಅಲ್ಲ, ಕ್ವಾರ್ಟರ್ಸ್ ತಾಮ್ರಲ್ ಅಂತ ಮಾಡಿದ್ರಲ್ಲ, ಆ ಒಂದು ಇದ್ರಲ್ಲಿ ಎಷ್ಟು ಜೊತೆ ಮಾಡಿ ಎಷ್ಟಕ್ಕಿನ ನೀವು ಆಕಾಶ ಬಿಟ್ಟು ಟೈಮಿಂಗ್ಸ್ ನೋಡಿದೀರಾ ಅಂತ? ಟೈಮಿಂಗ್ಸ್ ಅಂದ್ರೆ ಒಂದ್ 3 ಅಕ್ಕಿ ಬಿಟ್ಟು ಟೈಮಿಂಗ್ಸ್ ಮಾಡಿದ್ರಿ ಸರ್. 3 ಅಕ್ಕಿ ಬಿಟ್ಟಿದ್ರಿ? 3 ಅಕ್ಕಿ ಬಿಟ್ಟಿದ್ರಿ. ಅದ್ಮೇಲೆ ಏನ್ ಟೈಮಿಂಗ್ಸ್ ಆಗಿತ್ತು ಸರ್? ಸರ್, ಅದೆಲ್ಲ 10 hour 12 hour ಹಂಗ ಆಡ್ತು ಸರ್. ಹಂಗ ಆಡಿತು. ಆ ಒಂದು ಗಂಡಲ್ಲಿ ನೀವು ತಗೊಂಬಂದಾಗ 250 ರೂಪಾಯಿ ಕೊಟ್ಟು ಏನ್ ತಗೊಂಡ್ರಿ, ಆ ಗಂಡಲ್ಲಿ ಇದು ಒಳ್ಳೆ ಟೈಮಿಂಗ್ಸ್ ಆಡತ್ತೆ ಅನ್ನೋ ಒಂದು ಮಾಹಿತಿ ನಿಮ್ಮಲ್ಲಿತ್ತ? ಇಲ್ಲ ಯಾರೋ ದೊಡ್ಡವ್ರು ಕೊಟ್ರು ಅನ್ನೋ ಒಂದು ದೊಡ್ಡವ್ರು ಕೊಟ್ರ ಅನ್ಬಿಟ್ಟು ಎತ್ತಿಟ್ಕೊಂಡು ನಾನ್ ಜೊತೆ ಮಾಡಿದೆ ಸರ್. ಓಕೆ. ಅದು ಆ ಒಂದು ಜೊತೆ ಫಸ್ಟ್ ನಿಮ್ಗೆ ಗಂಡೆ ಬಂದಿದ್ದು. ಗಂಡು ಬಂದಿದ್ದು. ಆ ಗಂಡಿಗೆ ಇನ್ನೊಂದ್ ಕಡೆಯಿಂದ 75 ರೂಪಾಯಿ ಕೊಟ್ಟು ಏನ್ ತಗೊಂಬಂದ್ರಿ ಹೆಣ್ಣು, ಇದು ಮ್ಯಾಚ್ ಆಗತ್ತೆ ಅನ್ಬಿಟ್ಟು ನಿಮ್ಗೆ ಎಲ್ಲೋ ಒಂದ್ ಕಡೆ ಇತ್ತು ಸರ್. ಅದು ಮ್ಯಾಚ್ ಆಗುತ್ತೆ ಅಂತ ಇತ್ತು. ಓಕೆ. ಯಾಕಂದ್ರೆ ಇದು ಗಂಡು ಲೆಂತ್, ಹೆಣ್ಣು ಬಂದು ತುಂಡ ಚಿಕ್ಕದು, ಅದ್ರಕ್ಕೆ ಹಾಕಿದ್ರೆ ಮ್ಯಾಚಿಂಗ್ ಆಗುತ್ತೆ ಅನ್ಬಿಟ್ಟು ನಾನು ಹಾಕಿದೆ ಸರ್. ಆ 75 ರೂಪಾಯಿ ಕೊಟ್ಟಿದ್ದು ಬಣ್ಣ ಯಾವುದು ಸರ್? ಧೂಮ ರೇಗ್ದಾರ್ ಸರ್. ಧೂಮ ರೇಗ್ದಾರು. ಇದು ತಾಮ್ರಾಲ್. ಇದು ತಾಮ್ರಾಲ್.
ಓಕೆ. ಇದು ಲಾಲ್ಗೌಡ ತಾಮ್ರಲ್ಲು, ಅದು ಧೂಮ ರೇಗ್ದರ್, ಕಪ್ಪು ರೇಗ್ದರ್ ಅದು. ಕಪ್ ರೇಗ್ದಾರು. ಓಕೆ. ಅಂದ್ರೆ ಇವಾಗ ನಾವು ಇವತ್ತಿನ ಟೈಮಲ್ಲಿ ಏನ್ ನೋಡ್ತೀವಿ, ತಾಮ್ರಲ್ಗೆ ಮಕ್ಷಿ ಮಿಕ್ಸ್ ಮಾಡ್ತಿರಲ್ಲ, ಆ ರೀತಿಲಿ ಆ ನೀವು ರೀತಿನಲ್ಲಿ ಮಿಕ್ಸ್ ಆ ಮಾಡಿ ರೀತಿ ತಾಮ್ರಲ್ಗೆ ಕಪ್ಪು ಧೂಮ ರೇಗ್ದಾರ್ ಹಾಕಿದ್ರಿ. ಯಾಕಂದ್ರೆ 30 ವರ್ಷ ಆಯ್ತು ಅದು ಹ್ಮ್. ಜೊತೆ ಮಾಡಿ 30 ವರ್ಷ ಆಯ್ತು. ಓಕೆ. ಅದು ಆಡಿದ್ ಬಂದು 28 ವರ್ಷ ಆಯ್ತು. ಓಕೆ. ಇವಾಗ ತಳಿಗಳೆಲ್ಲ ಇನ್ನ ನಾನ್ ಮಾಡ್ಕೊಂಡಿದ್ದೀನಿ ಸರ್, ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ. ಓಕೆ. ಅದಾದ ನಂತರ ಈ BTS ತಾಮ್ರಲ್ ಆದ ನಂತರ ಇನ್ನ ಒಂದು 2 ಲೈನ್ ಮಾಡಿದಿರ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಒಂದು ಸಬ್ಜಾ ಮಾಡಿದೆ ಸರ್. ಸಬ್ಜಾ ಬಂದು ಇಲ್ಲಿ ನಮ್ಮ ರೈಲ್ವೆ ಅವ್ರ ಹತ್ರ ಅಂತ ಪ್ರಸಾದ್ ಅಂತ ಇದ್ರು, ಅವ್ರು ಕೊಟ್ಟೆ ಸಬ್ಜಾ ರೇಗ್ದರು. ಓಕೆ. ಅದು 11 ಕಾಲ್ ಅವರ್ ಆಡ್ತು. ಹ್ಮ್. ಆಮೇಲೆ ಇಲ್ಲಿ ಶಾಂತಿನಗರ್ನಲ್ಲಿ ಒಂದು ಕೊಟ್ಟೆ, ಹ್ಮ್. ಧೂಮ ಕೊಟ್ಟೆ, ಅದು ಬಂದು 9 ಅವರ್ ಚಿಲ್ಲರೆ ಏನೋ ಆಡ್ತು. ಓಕೆ. ಸರ್, ಇವಾಗ ಆ ಸಬ್ಜಾನ ಯಾವ ರೀತಿಲಿ ಇದು ಮಾಡಿದ್ರಿ? ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ? ಅದು ಬಂದು ನಾನು ಒಂದು ರೇಗ್ದರ್ ತಗೊಂಡೆ, ಪೂಚಿ ರೇಗ್ದರ್ ಅಂದ್ಬಿಟ್ಟು ಒಂದ್ ಕಡೆಯಿಂದ ತಗೊಂಡೆ ನಾನು. ಅವ್ರ ಹೆಸರು ಹೇಳ್ಬಾರ್ದು, ಇದ್ರೂ ಹೇಳ್ಬಿಡ್ತೀನಿ ನಾನು. ಗೋವರ್ ಅಂತ ನನಗೆ ಕೊಟ್ರು. ಕೊಟ್ಟಿದ ತಕ್ಷಣ ನಾನೇನ್ ಮಾಡಿದೆ, ತಗೊಂಬಂದೆ, ಇಕ್ಕಿದೆ ಮನೆಯಲ್ಲಿ. ಆಮೇಲೆ ಒಂದು ಸಬ್ಜಾ ಒಂದ್ ಕಡೆಯಿಂದ ನಾನು ತಗೊಂಬಂದೆ, ಸುಮ್ನೆ ಕೊಟ್ರು ಅವರು. ತಗೊಂಬಂದೆ, ಅದಕ್ಕೆ ಜೊತೆ ಮಾಡಿದೆ. ಅದ್ನಲ್ಲಿ 2 ಗಂಡ್ಪಟ ಆಯ್ತು, 2 ಹೆಣ್ಪಟ ಆಯ್ತು. ಆ ಹೆಣ್ಪಟ ರೆಕ್ಕೆ ಹೊಡೆದು ಹಾಕ್ಬಿಟ್ಟೆ, ಗಂಡ್ಪಟ ನಾನು ಕೊಟ್ಟೆ ಒಬ್ರಿಗೆ. 11 ಕಾಲ್ ಅವರ್ ಆಡ್ತು ಸರ್. ಓಕೆ. ಅದ್ ಯಾವ ಬಣ್ಣದಲ್ಲಿ ಬಂದಿತ್ತು ಸರ್? ಸಬ್ಜಾ ರೇಗ್ದರ್ ಸರ್. ಸಬ್ಜಾ ರೇಗ್ದರ್. ಈ ಇವೆರಡು ತಗೊಂಬಂದಿದ್ದು ಕೂಡ ಸಬ್ಜಾನೇ ಆಗಿತ್ತಾ? ಹೌದು. ಬಟ್ ಬೇರೆ ಕಲರ್ ಯಾವ್ದು ಯಾವ್ದು ಇಲ್ಲ. ಇದು ಸಬ್ಜಾ ರೇಗ್ದರು, ಅದು ಸಬ್ಜಾ 200 ಸಬ್ಜಾ ಅದು. ಯಾವ್ದು? ಹೆಣ್ಣು 200 ಸಬ್ಜಾ, ಗಂಡು ಬಂದು ಸಬ್ಜಾ. ಗಂಡು ಎಲ್ಲಿಂದ ತಂದಿದ್ರಿ? ಗೋವರದಿಂದ ನನ್ ಕೊಟ್ರು ಸರ್, ಗೋವರ್ಧನ್ ಅವರು. ಓಕೆ. ಹೆಣ್ಣು ಬಂದು ಒಂದೊಂದ್ ಕಡೆಯಿಂದ ತಗೊಂಡ್ಬಂದೆ ಸರ್, ಅವ್ರ ಹೆಸರು ಹೇಳಲ್ಲ ನಾನು. ಓಕೆ. ಅಲ್ಲಿಂದ ತಗೊಂಡ್ಬಂದ್ರಿ. ಹೌದು. ಬಟ್ ಅಂದ್ರೆ ಇವಾಗ ನಾವು ಯೋಚನೆ ಮಾಡ್ಬೇಕಾದ ಏನಂತ ಹೇಳಿದ್ರೆ, ಹಿರಿಯರು ಅವತ್ತು ಏನ್ ಪಾರಿವಾಳ ಏನ್ ಸಾಕಿದ್ರು, ಅವರಲ್ಲಿ ಒಳ್ಳೊಳ್ಳೆ ತಳಿಗಳಿತ್ತು, ಒಳ್ಳೊಳ್ಳೆ ಒಂದು ಬ್ರೀಡ್ ಅವರ ಇಟ್ಟಿದ್ರು ಅನ್ನೋದು ಒಂದು ಇವಾಗ ಖಚಿತ ಆಗ್ತಾ ಇದೆ. ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಆ ಒಂದು ಬ್ರೀಡ್ ಏನ್ ಮಾಡಿದ್ರಿ, ಅದ್ ಬಿಟ್ಟು ಇನ್ನೂ ಒಂದು ಬ್ರೀಡ್ ಯಾವ್ದೋ ಒಂದು ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅದು ಸನ್ಮುಗಮ್ ಅವ್ರು ಸರ್, ಡಬಲ್ ರೋಡ್ ಸನ್ಮುಗಮ್ ಅವರು ಕುಂಟಿ ಲೈನ್ ಅಂತ ಮಾಡಿದ್ರು. ಅದನ್ನು ಸಬ್ಜಾನೆ, ಸಬ್ಜಾ ರೇಗ್ದರೆ. ಅವ್ರದನ್ನ ನನಗೆ ಸ್ವಲ್ಪ ಏನ್ ಸರ್ ಅದಕ್ಕೆ ಡಿಫ್ರೆನ್ಸ್ ಅಂದ್ರೆ ಸರ್, ಅವಾಗಿಂದು ಒಳ್ಳೆ ಅಕ್ಕಿ ಇಕ್ಕೊಂಡಿದ್ರು ರೇಗ್ದರ್ಗಳು ಅವರೆಲ್ಲ. ಒಳ್ಳೆ ರೇಗ್ದರ್ ಮಾಡ್ಕೊಂಡಿದ್ರು. ನಾನು ಚಿಕ್ಕವನಾಗಿರುವಾಗ ಅವ್ರ ಹತ್ರ 15 ವರ್ಷದಿಂದ ನಾನು ಇದ್ದೆ. ನಾನು ಅವಾಗಿಂದ ನಾನು ಪಳಗಿರೋದು ಅವ್ರ ಹತ್ರ. ಒಳ್ಳೆ ರೇಗ್ದರ್ ಅಂದ್ರೆ ಅವ್ರ ಹತ್ರನೇ ಸರ್ ಇದ್ದಿತ್ತು. ಸಬ್ಜಾಗಳು, ಗುಳ್ದಾರ್ಗಳು, ಜಾಕುಗಳು, ಗೇರ್ವಾಗಳು ಇತ್ತು. ಜಾಕನೇ ಅವ್ರ ಹತ್ರ ಬಂದು ಹತ್ರ 10 ಅವರ್ ಚಿಲ್ಲರೆ ಮೇಲೆ ಅವಾಗ್ಲೇ ಮಾಡ್ತು. ಗೇರ್ವನು ಅದೇ ತರ ಮಾಡ್ತು. ಇವಾಗ ರೇಗ್ದರ್ಗಳು ಮಾಡ್ತು. ಕುಂಟಿ ಲೈನ್ ಅನ್ಬಿಟ್ಟು ರೇಗ್ದರ್ಗಳು ಮಾಡ್ತು ಅವ್ರ ಹತ್ರ. ಅಲ್ಲ, ಕುಂಟಿ ಲೈನ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಸರು ಬರ್ಬೇಕಾದ್ರೆ ಕಾರಣ ಏನು ಅಂತ? ಕಾರಣ ಅಂದ್ರೆ ಅವ್ರು ಕೊಟ್ಟಿದ್ದ ಜಾಗದಲ್ಲೆಲ್ಲ ಬಂದು ಆಡ್ತು ಸರ್ ಅಕ್ಕಿ. ಓಕೆ. ಸಾಮೇಲ್ ಕೃಷ್ಣಪ್ಪ ಸನ್ಮುಗಮ್ ಕೊಟ್ರು, ಸನ್ಮುಗಮ್ ಮಾಡಿದ್ರು, ಆಡ್ತು ಸರ್ ಅಕ್ಕಿ. ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಯ್ತು, ಆಡ್ತಾರೆ. ಓಕೆ ಸರ್, ಇನ್ನೊಂದೇನಂತ ಹೇಳಿದ್ರೆ, ಅವತ್ತಿನ ಟೈಮಲ್ಲಿ ನೀವು ಈ ದೊಡ್ಡ ಸೀನಿಯರ್ಗಳು, ಇವಾಗ ನಮ್ಮ ಸಾಮೇಲ್ ಕೃಷ್ಣಪ್ಪ ಅವರಾಗಿರ್ಬೋದು, ಸುಮಾರಷ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ಇವರೆಲ್ಲ ಅಕ್ಕಿಗಳು ಒಂದು ನೋಡ್ಲಿಕ್ಕೂ ಬಿಡ್ತಾ ಇರ್ಲಿಲ್ಲ, ಕೊಡ್ತಾನೂ ಇರ್ಲಿಲ್ಲ ಅಂತ ಕೇಳ್ಪಟ್ಟಿದ್ದೆ. ಹೌದು ಸರ್, ಅವ್ರ ಮನೆ ಹತ್ರ ಹೋಗಕ್ ಆಗ್ತಾ ಇರ್ಲಿಲ್ಲ. ನಾನು ಬಚ್ಚಿಕೊಂಡೇ ಹೋದೆ. ನಾನು ಅವ್ರ ಮನೆ ಹತ್ರ ನೋಡ್ಬೇಕಂದ್ರೆ ಏನ್ ನೋಡ್ತೀಯ, ಹೋಗು ಅಂತ ಇದ್ರು. ಆಮೇಲೆ ನನಗೆ ಸ್ವಲ್ಪ ಕ್ಲೋಸ್ ಆದ್ರು. ಹೋಗ್ತಾ ಬರ್ತಾ ಸನ್ಮುಗಮ್ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ಹೋಗ್ತಾ ಬರ್ತಾ ಅವಾಗ ಬಂದ್ರು. ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ, ನಾನು ಅವ್ರ ಹತ್ರ ಅಂದ್ರೆ ನನ್ಗೆ ಇದೇ ತರ ನಿಮ್ಮಂತವ್ರು ಹಿರಿಯರ ಹತ್ರ ಕೇಳಪಟ್ಟಿದ ಪ್ರಕಾರ, ಈ ಅಕ್ಕಿಗಳು ನೋಡಕ್ಕೆ ಅಂತ ಯಾಕೆ ಬಿಡ್ತಾ ಇರ್ಲಿಲ್ಲ ಸೀನಿಯರ್ಗಳು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ ಹಾಳಾಗತ್ತೆ, ಮತ್ತೇನಾದ್ರು ಇದ್ರ ಬಗ್ಗೆ ಅಡಿಕ್ಟ್ ಆಗ್ತಾರೆ ಅನ್ನೋ ಒಂದು ಉದ್ದೇಶದ ಮೇಲೆ ಅವ್ರು ಯಾರಿಗೂ ಅಕ್ಕಿನೂ ಕೊಡ್ತಾ ಇರ್ಲಿಲ್ವಂತೆ, ಇದು ಮಾಡ್ತಾ ಇರ್ಲಿಲ್ವಂತೆ ಅಂತ ನನ್ನ ಒಂದು ಇದು ಕೇಳಿದ್ದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಆ ಟೈಮಲ್ಲಿ ನೀವು ಅಕ್ಕಿ ಇಟ್ಟದ ನಂತರ ನಿಮ್ಮ ಹತ್ರ ಯಾರ್ಯಾರು ಸೀನಿಯರ್ಗಳು ಏನಾದ್ರು ಬಂದಿದ್ದೇನಾದ್ರು, ನೀವು ಆಡ್ಸೋದ್ಮೇಲೆ ಏನಾದ್ರು ಬಂದಿದೆಯೋ ಒಂದು ವಿಷಯ ಇದೆಯಾ? ಸರ್, ಸಾಮೇಲ್ ಕೃಷ್ಣಪ್ಪ ಫಸ್ಟ್ ಬಂದ್ರು. ಆಮೇಲೆ ನಮ್ಗೆ ಸನ್ಮುಗಮ್ ಬಂದ್ರು. ಆಮೇಲೆ ಆದ ತಕ್ಷಣ ಕಸ್ತೂರಿ, ಇದು ಕೊಳ್ಳೇಗಾಲ ಕಸ್ತೂರಿ ಅವರು ಬಂದ್ರು ನಮ್ಮ ಹತ್ರ. ಯಾರು ಕೃಷ್ಣಪ್ಪ ಕರ್ಕೊಂಡ್ ಬಂದ್ರು. ಅವಾಗೆಲ್ಲ ಅಕ್ಕಿ ನೋಡ್ಕೊಂಡು ಹೋಗ್ತಾ ಇದ್ರು. ಆ ಟೈಮಲ್ಲಿ ಅವರೆಲ್ಲ ಬಂದ್ರು. ಓಕೆ. ಅದರಲ್ಲಿ ಅವ್ರೇನಾದ್ರು ನಿಮ್ಗೆ ಹೇಳ್ಕೊಟ್ಟಿದ್ದೇನಾದ್ರು ಇತ್ತ ಸರ್? ಯಾಕಂದ್ರೆ ಒಬ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ಈ ಜೊತೆ ಸರಿ ಇಲ್ಲ, ಆ ಜೊತೆ ಹಾಕು, ಆ ಜೊತೆ ಸರಿ ಇಲ್ಲ, ಈ ಜೊತೆ ಹಾಕು ಅಂತ ಏನಾದ್ರು ಹೇಳ್ಕೊಟ್ಟಿದ್ದೇನಾದ್ರು ವಿಷಯಗಳಿತ್ತ ಸರ್? ಸಾಮೇಲ್ ಕೃಷ್ಣಪ್ಪ ನನ್ಗೆ ಹೇಳಿದ್ರು ಸರ್, ಹಿಂಗ್ ಮಾಡಯ್ಯ ನೀನು, ಹಿಂಗ್ ಮಾಡಯ್ಯ ಅನ್ಬಿಟ್ಟು ಹೇಳ್ತಾ ಇದ್ರು. ನಾನು ಇವ್ರು ದೊಡ್ಡವರಲ್ಲ ಅನ್ಬಿಟ್ಟು ನಾನು ಕೇಳಿಲ್ಲ. ನನ್ ಪ್ರಕಾರನೇ ಹಾಕಿದೆ ನನ್ ಜೊತೆ ಅವಾಗ. ಓಕೆ.
ಇವ್ರು ದೊಡ್ಡವ್ರು ತಾನೇ ಏನಪ್ಪ ಅನ್ಬಿಟ್ಟು ನಾನೇ ಕೋಟ್ರ ಸ್ತಂಭರಾಲಿಗೆ ಜೊತೆ ಮಾಡಿರೋದು ನಾನೇನೆ. ಏನೋ ಗಂಡು ಕೊಟ್ರು ಏನ್ ತಗೊಂಬಂದ್ ಸೇರಿಸಿ ಮಾಡಿದೆ ನಾನು. ಒಟ್ಟಲ್ಲಿ ಅವ್ರು ಕೊಟ್ಟಿದ ತಕ್ಷಣನೇ ನಮ್ಗೆ ಹೆಸರು ಬಂತು ಸರ್ ಅದು. ಓಕೆ ಸರ್, ಇನ್ನೊಂದು ಲೈನ್ ಬಗ್ಗೆ ಮಾತಾಡೋದಾದ್ರೆ ಜೋಪಡಿ ಲೈನ್, ಅದು ಕೂಡ ನಿಮ್ದೇ ಕ್ರೆಡಿಟ್ ಬರುತ್ತೆ ಅಂತ ಕೇಳ್ಪಟ್ಟಿದೀನಿ. ಹೌದು ಸರ್, ಅದ್ರ ಹೆಸರು ಹೇಳ್ಬಾರ್ದು ಸರ್, ಯಾಕಂದ್ರೆ ಅದ್ರ ಬಂದು ಅವ್ರು ಇರ್ಲಿಲ್ಲ, ಇವಾಗ ಇಲ್ಲ, ಅವ್ರು ಇಬ್ರು ತೀರೋಗ್ಬಿಟ್ಟಿದ್ದಾರೆ. ಅವ್ರ ಹೆಸರು ನಾವು ಮುಂದೆ ತಗೊಂಬಂದ್ರೆ ಅದು ಹೆಸರು ಕೆಟ್ಟ ಹೆಸರು ಆಗುತ್ತಲ್ಲ ಸರ್. ಅಲ್ಲ, ಯಾಕಂದ್ರೆ ನಾನ್ ಕೂಡ ಅದು ಕೇಳ್ಪಟ್ಟಿದೀನಿ. ಅವ್ರು ಇದ್ರೆ ನಾನು ಹೇಳ್ಬೋದಾಯ್ತು. ಅಲ್ಲ, ಒಳ್ಳೆ ನಾನು ಕೊಟ್ಟಿದ್ದೀನಿ ಸಬ್ಜಾ, ಒಂದು ಡಬಲ್ ರೋಡ್ ಅಲ್ಲಿ ಇತ್ತು ಅದು ಸಬ್ಜಾ. ಅದನ್ನ ನನ್ನ ಹತ್ರ ಇಂದ ಈಸ್ಕೊಂಡು ಹೋದ್ರು ಅವರು, ಆ ಜಾತಿ ಮಾಡಿದ್ರು ಅವರು. ಓಕೆ, ಅಲ್ಲ ಇದು ಆಕ್ಚುಲಿ ಏನಂತ ಹೇಳಿದ್ರೆ ಜೋಪಡಿ ಲೈನ್ ಅಂದ್ರೆ ಏನು ಸರ್? ಅದು ಆಕ್ಚುಲಿ ನಾನು ಅದು ಇದ್ರಲ್ಲಿ ಹೇಳ್ತಾ ಇಲ್ಲ, ತಳಿ ಬಗ್ಗೆ ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ. ಒಂದು ತಳಿ ಆ ಮಟ್ಟಕ್ಕೆ ಅವತ್ತಿನ ಟೈಮಲ್ಲಿ ಇಡೀ ಡಬಲ್ ರೋಡ್ ಅಂತ ಹೇಳಿದ್ರೆ ಜೋಪಡಿ ಲೈನ್ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಹೆಸರು ಮಾಡಿತ್ತಂತಲ್ಲ. ಹೌದು ಸರ್, ತುಂಬಾ ಹೆಸರು ಮಾಡಿತ್ತಂತಲ್ಲ. ಅದು ಹೆಸರು ಮಾಡಿ ಸರ್. ಅದು ಮೂಲ ಯಾರು ಸರ್? ಅದಕ್ಕೆ ಮೂಲ ಬಂದು ಸಾಮೇಲ್ ಕೃಷ್ಣಪ್ಪನೇ ಮೂಲ. ಜೋಪಡಿ ಲೈನ್ಗೆ ಸಾಮೇಲ್ ಕೃಷ್ಣಪ್ಪನೇ ಮೂಲ. ಓಕೆ, ಅವ್ರು ತಗೊಂಡೋಗಿ ಸನ್ಮುಗಮ್ ಕೊಟ್ಟಿದ್ದು. ಓಕೆ, ಸನ್ಮುಗಮ್ ಮನೇಲಿ ಇಟ್ಕೊಂಡು ಮಾಡ್ಕೊಂಡ್ರು ಅವರೆಲ್ಲ. ಯಾವ್ದು ಸರ್ ಅದು ಅಕ್ಕಿ? ಯಾವ್ದು ಸರ್ ಅದು ಜೋಪಡಿ ಲೈನ್ ಅಂತ ಹೇಳಿದ್ರೆ ಅಕ್ಕಿ ಬಣ್ಣ ಯಾವ್ದು ಸರ್? ಬಣ್ಣ ಬಂದು ಸಬ್ಜಾ ರೇಗ್ದರ್ಗಳು. ಓಕೆ ಸರ್, ಅಂತ ಹೇಳಿದ್ರೆ ಇವಾಗ ನಾವು ಅದ್ರಲ್ಲಿ ಹುಟ್ಟೋದು ಧೂಮಾರೇಗ್ದರನ್ನು ಹುಟ್ಟುತ್ತೆ. ಧೂಮಾರೇಗ್ದರು ಹುಟ್ಟುತ್ತೆ. ಆ ಟೈಮಲ್ಲಿ ಏನಾದ್ರು ಆ ಒಂದು ಬಣ್ಣ ಸಿಂಪ್ಟಮ್ಸ್ ಅಲ್ಲಿ ಇವಾಗ ನೀವು ಹೇಳಿದ್ರಿ ಸಬ್ಜಾ ರೇಗ್ದಾರು, ಧೂಮ ರೇಗ್ದಾರು ಅಂತ ಬಂದಾಗ ಅವೆರಡರಲ್ಲಿ ಏನಾದ್ರು ಒಂದು ಪ್ಯಾಟರ್ನ್ ಇವಾಗ ಜಾಸ್ತಿ ಹೆಚ್ಚಾಗಿ ಇದಾಡ್ತಾ ಇತ್ತು? ಆಡ್ತಾ ಇದ್ದೀರಂದ್ರೆ ಸಬ್ಜಾ ರೇಗ್ದರ್ಗಳೇ ಸರ್. ಸಬ್ಜಾ ರೇಗ್ದರ್ಗಳೇ ಆಡಿದ್ದು. ಓಕೆ, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಆ ಒಂದು ಸೀನಿಯರ್ಗಳು ಇನ್ನ ಏನಾದ್ರು ನಿಮ್ಗೆ ಮಾಹಿತಿ ಏನಾದ್ರು ಕೊಟ್ರ ಸರ್? ಅವ್ರು ಏನ್ ಸರ್, ಅವ್ರು ಅಷ್ಟೊಂದು ಮಾಹಿತಿ ನನ್ಗೆ ಕೊಡ್ಲಿಲ್ಲ. ಅಕ್ಕಿ ಮಾತ್ರ ಕೊಟ್ರು ನನಗೆ. ಸಾಮೇಲ್ ಕೃಷ್ಣಪ್ಪ ಅಕ್ಕಿ ತಗೊಂಬಂದ್ರು, ನನಗ್ ಕೊಟ್ರು. ಇನ್ನೊಂದು ಧೂಮ ಕೊಟ್ರು ನನಗೆ. ಆಮೇಲೆ ಸನ್ಮುಗಮ್ ಒಂದು ಹೆಣ್ಣು ಕೊಟ್ರು ನನಗೆ, ಧೂಮ ಹೆಣ್ಣು. ಆಮೇಲೆ ಒಂದ್ 4-5 ಪಟ್ಟ ಕೊಟ್ರು ಅವ್ರು ಆಡ್ಸಕ್ಕೆ, ನಮ್ಮ ಮನೆ ಮೇಲೆ ಆಡ್ಸಕ್ಕೆ. ಯಾವ್ದು ಕೊಟ್ಟಿದ್ರು ಸರ್? ಅದು ಧೂಮ ರೇಗ್ದರ್ಗಳು ಕೊಟ್ರು. ಆಮೇಲೆ ಧೂಮ ಕೊಟ್ರು, ಡೆಲ್ಲಿ ಧೂಮ ಅನ್ಬಿಟ್ಟು. ಡೆಲ್ಲಿನಿಂದ ಅವ್ರಿಗೆ ಯಾರಿಗೋ ಕೊಟ್ರು, ಅವರಿಂದ ನನ್ನ ಹತ್ರ ಬಂತು ಸರ್. ಅಂದ್ರೆ ಅದು ಅದಿಲ್ಲಿ ಬಂದಿತ್ತು ಸರ್? ಅದು ಡೆಲ್ಲಿಯಿಂದ ತಗೊಂಡ್ಬಂದ್ರು ಸರ್ ಅವರು. ಡೆಲ್ಲಿಯಿಂದ ಆ ಧೂಮ, ಅದು ಪಕ್ಕ ಧೂಮ, ಇಷ್ಟು ಚೊಂಚಿ ಎದೆ ಇಷ್ಟಪ್ಪ ಇರ್ಬೋದು ಅದು. ಡೆಲ್ಲಿಯಿಂದ ತಗೊಂಬಂದ್ ಕೊಟ್ರು. ಒಂದು ಹಾರ್ಡ್ವೇರ್ ಶಾಪ್ ಅವರು ತಗೊಂಬಂದು ಅವ್ರು ಕೊಟ್ರು ಸನ್ಮುಗಮ್ಗೆ. ಓಕೆ, ಯಾರು ಸರ್ ಹಾರ್ಡ್ವೇರ್ ಶಾಪ್ ಅವರು? ನನ್ಗೆ ಗೊತ್ತಿಲ್ಲ ಸರ್. ಓಕೆ, ಅಂದ್ರೆ ಚಿಕ್ಕ ಚೋಂಚು, ಡಬಲ್ ಮಸ್ಕಟ್ಟು ದೊಡ್ಡದು, ದೊಡ್ಡದು ಚೋಂಚ್ ಮಾತ್ರ ಇಷ್ಟೇ ಬರೋದು. ಇಷ್ಟೇನೆ. ಅದ್ರದ್ದು ಏನಾದ್ರು ಫೋಟೋ ಏನಾದ್ರು ಸಿಗ್ಬೋದಾ ಸರ್? ಫೋಟೋ ಇಲ್ಲ ಸರ್. ಫೋಟೋ ಇಲ್ಲ. ಅದು ಏನ್ ಅವತ್ತಿನ ಟೈಮಲ್ಲಿ ಏನ್ ಆಡ್ತು ಸರ್? ಅದು ಸರ್ ಅದ್ರದ್ದು ಬಂದು ಕರೆಕ್ಟ್ ಆಗಿ 8 ಅವರ್ ಚಿಲ್ಡ್ರೆ ಏನ್ ಆಡ್ತು ಸರ್, ಅಷ್ಟೇನೆ ಸರ್. ಸನ್ಮುಗಮ್ ಮನೆ ಮೇಲೆ 8 ಅವರ್ ಅದು ಬೆಳೆ ಧೂಮ್ ಆಡಿದ್ದು. ಓಕೆ, ಅದ್ರದ್ದು ಏನಾದ್ರು ಬ್ರೀಡ್ ಏನಾದ್ರು ಮತ್ತೆ ಏನಾದ್ರು ಎತ್ಕೊಂಡ್ಬಂದ್ರ ಸರ್? ತಗೊಂಬಂದೆ ನಾನು, ನನಗೆ ಕೊಟ್ಟಿಕ್ಕಿದ್ರು, ತಗೊಂಬಂದೆ, ಇಲ್ಲಿ ಆಡಿಸ್ತೆ ನಾನು. ಓಕೆ, ಅಲ್ಲ ಅದ್ರದ್ದು ಸಂತತಿ ಏನಾದ್ರು ಇವಾಗ ಏನಾದ್ರು ಕಂಟಿನ್ಯೂ ಮಾಡಿದೀರಾ ಅಂತ? ಇವಾಗ ಇಲ್ಲ ಸರ್, ಅದೆಲ್ಲ ತೀರೋಯ್ತು. ಅದೆಲ್ಲ ಸರ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ನಿಮ್ಮ ಒಂದು ಅನುಭವ ಅವತ್ತಿನ ಟೈಮಲ್ಲಿ, ಸುಮಾರು ಇವಾಗ ಏನಂತ ಹೇಳಿದ್ರೆ 48-50 ವರ್ಷದ ಈ ಒಂದು ಪಾರಿವಾಳ ಜರ್ನಿ ಏನ್ ಮಾಡಿದೀರಾ, ಆ ಜರ್ನಿಲಿ ನೀವು ನೋವು, ನಲಿವು, ಅವಮಾನ, ಸನ್ಮಾನ ಎಲ್ಲ ಇದ್ ಮಾಡಿದೀರಾ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವು ಸನ್ಮಾನಕ್ಕೆ ಯಾವತ್ತೂ ಓದೋರಲ್ಲ, ಯಾಕಂದ್ರೆ ಯಾರ ಜೊತೆನೂ ಮಿಂಗಲ್ವಾದವರಲ್ಲ. ಆದ್ರೂನು ಬಟ್ ನಿಮ್ಮ ಒಂದು ಇತಿಹಾಸ ನಾನು ಇದು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಹೊರಟಾಗ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಜನ ಕೊಟ್ಟಿದ್ದೀರಾ, ಸಾಕಷ್ಟು ಜನ ಒಂದು ಹೆಸರು ಮಾಡಿದೆ. ಬಟ್ ಅವ್ರು ಯಾರು ನಿಮ್ಮ ಹೆಸರು ಹೇಳಿಲ್ಲ ಸರ್. ಅದಕ್ಕೇನೆ ನಾನು ಇವಾಗ ಲೈವ್ ಮಾಡ್ತಾ ಇರೋದು. ನನ್ನ ಹೆಸರು ಹೇಳಲೇ ಇಲ್ಲ. ಪ್ರತಿಗೂ ನಾನು ಸ್ವಲ್ಪ ಗುರ್ತಿರೋರಿಗೆಲ್ಲ ಕೊಟ್ಟಿದ್ದೀನಿ, ಹೆಸರೇ ಹೇಳಿಲ್ಲ ಸರ್. ಇನ್ನೊಂದೇನಂದ್ರೆ ನನ್ನ ಮನೇಲಿ ಹೇಳ್ತೀನಿ, ನೀವೊಂದ್ ಜೊತೆ ನನಗೆ ಅಕ್ಕಿ ಕೊಟ್ರಿ ಅಂತ ಹೇಳಿದ್ರೆ 8 ಅವರ್ 9 ಅವರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಇಂಥವ್ರು ಕೊಟ್ಟರು, ನನಗೆ ಶಂಕರ್ ಅವ್ರು ಕೊಟ್ಟರು, ಈ ಥರ ಹಿಂಗೆ ತಗೋ ಒಂದು ಜೊತೆ ಅಂತ ಕೊಟ್ಟಿದ್ರು ನನಗೆ. ಆ ಜೊತೆಲಿ ಆಡ್ತು ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ಟೂರ್ನಮೆಂಟ್ ಏನು ಕಟ್ಟಿರ್ತೀನಿ, ಯಾಕಂದ್ರೆ ಅಲ್ಲಿ ಒಂದು ಟೂರ್ನಮೆಂಟ್ ಕಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು 8 ಅವರ್ ಪಾಸ್ ಆದ ನಂತರ 8 ಅವರ್ವರೆಗೂ ಯಾರು ಹತ್ರಕ್ಕೆ ಬರಲ್ಲ, ಅಲ್ಲೊಬ್ಬ ರೆಫ್ರಿ ಮಾತ್ರನೇ ಇರ್ತಾರೆ. ಅದಾದ್ಮೇಲೆ 8 ಅವರ್ ಏನಾದ್ರು ಪಾಸ್ ಆಯ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಮೆಸೇಜ್, ಯಾಕಂದ್ರೆ ಪ್ರತಿ ನಮ್ಮ ರೆಫ್ರಿಗಳು ತುಂಬಾ ಹಾರ್ಡ್ ವರ್ಕ್ ಮಾಡಿ ರೆಫ್ರಿಗಳು ಪರ್ ಅವರ್ ಒಂದ್ಸತಿ 30 ಮಿನಿಟ್ಸ್ ಒಂದ್ಸತಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ಗ್ರೂಪ್ಗಳಲ್ಲಿ. ಇವಾಗ ಯಾವುದೋ ಒಂದು ನಾನು ಟೂರ್ನಮೆಂಟ್ ಕಟ್ತೀನಿ ಅಂತ ಹೇಳಿದಾಗ ಆ ಟೈಮಲ್ಲಿ ಏನಂತ ಹೇಳಿದ್ರೆ 1 ಅವರ್ಗೂ 8 ಅವರ್ ಪಾಸ್ ಆಯ್ತು ಅಂತ ಹೇಳಿದ ತಕ್ಷಣ ಅವ್ರು ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಪಾಸ್ ಮಾಡ್ತಾರೆ. ನೋಡೋರು
ದಯವಿಟ್ಟು ಬಂದು ಲೊಕೇಶನ್ ಶೇರ್ ಮಾಡಿದ್ದೀನಿ, ಬಂದು ಅಕ್ಕಿ ಆಡ್ತಾ ಇರೋದನ್ನ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಒಳ್ಳೆ ಬಾಜಿ ಹೊಡ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ಆಡ್ತಾ ಇದೆ ಅಕ್ಕಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಟೈಮ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಸಾಕಷ್ಟು ಜನ ಬಂದು ಅಲ್ಲಿ ಅಕ್ಕಿಗಳು ನೋಡ್ತಾರೆ. ಅವಾಗ ಆ ಟೈಮಲ್ಲಿ ಅಂತ ಹೇಳಿದ್ರೆ ಒಂದು ಮನೇಲಿ, ಇವಾಗ ನನ್ನ ಮನೇಲಿ ಆಡ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಟೂರ್ನಮೆಂಟ್ ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಕಮ್ಮಿ ಆದರೂ 100-200 ಜನ ಬರ್ತಾರೆ. ಅದಾದ ನಂತರ ಸಾಕಷ್ಟು ಜನ ಬಂದಿರೋರು ಇದ್ದಾರೆ. ಅವತ್ತಿನ ಟೈಮಲ್ಲಿ ನಂದು ಏನಾದ್ರು 10 ಓವರ್ 12 ಓವರ್ ಆಡಿ ಏನಾದರೂ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ಪ್ಲೇಸ್ ಏನಾದ್ರು ನಾನು ಬಂತು ಅಂತ ಹೇಳಿದ್ರೆ ನನಗೆ ಒಂದು ಸನ್ಮಾನ ಅಂತ ಮಾಡಿ ಎಲ್ಲ ಮಾಡಿ ಒಂದು ಇದು ಮಾಡ್ತಾರೆ. ಅವತ್ತಿನ ಟೈಮಲ್ಲಿ ಕೇಳ್ತಾರೆ, ಅಬ್ಬಾ ನಿನ್ನ ಅಕ್ಕಿ ಇದು ಎಲ್ಲಿದಪ್ಪ ಮೂಲ ಅಂತ ಕೇಳ್ತಾರೆ. ನಾನು ಅವಾಗ ಹೇಳಲೇಬೇಕಲ್ಲ ಸರ್, ಆ ಥರ ಯಾಕೆ ಹೇಳಿಲ್ಲ ಅಂತ ನಾನು ಹೇಳಿಲ್ಲ ಸರ್. ಅದೇನೋ ಗೊತ್ತಿಲ್ಲ, ನನಗೆ ಕಪ್ಪು ತಗೊಂಬಂದ ತಕ್ಷಣ ನನ್ನ ಹಿಂಗೆ ನೋಡ್ತಾರೆ. ನಮ್ಗೆ ಎಷ್ಟು ನೋವು ಇರ್ಬೋದು, ಕಪ್ ತಗೊಂಬಂದ ತಕ್ಷಣ ಹಿಂಗೆ ನೋಡ್ತಾರೆ. ಹೇಳಿ ಹೆಸರು ಹೇಳಿ, ಇದು ಇವ್ರದೇನೆ, ಇದು ಇವ್ರದೇ ಅಂತ ಯಾಕೆ ಹೆಸರು ಹೇಳಲ್ಲ ಅಂತಾರೆ ಶೋಕ್ದಾರು. ಇಷ್ಟು ಶೋಕ್ದಾರ ಇದಾರಲ್ಲ, ಯಾಕೆ ಹೆಸರು ಹೇಳಲ್ಲ ಅಂತಾರೆ. 10 ಓವರ್ ದಾಟಿದ ತಕ್ಷಣನೇ ಚೇಂಜ್ ಆಗ್ಬಿಡ್ತಾರೆ. ಹೇಳೋದೇ ಇಲ್ಲ. ಕೆಲವರು, ಎಲ್ಲಾರು ನಾನು ಹೇಳಲ್ಲ, ಕೆಲವರು ನಿಯತ್ತಾಗಿರೋರು ಪರ್ಫೆಕ್ಟ್ ಆಗಿ ಹೇಳ್ತಾರೆ. ನೋಡಿ ಇವ್ರದೇ ಅಕ್ಕಿ ಕೊಟ್ಟಿರೋದು, ಇವ್ರದೇ ಅಂತ ಹೇಳ್ತಾರೆ. ನಾವು ಖುಷಿ ಪಡ್ತೀವಿ. ನಮ್ದು ಯಾಕೆ ಹೇಳಲ್ಲ ಅಂತೀರಾ? ನಿಮ್ಗೇನ್ ದ್ರೋಹ ಮಾಡಿದೀನಿ, ಯಾಕೆ ನೀನ್ ಹೇಳ್ತಾ ಇಲ್ಲ ಅನ್ಬಿಟ್ಟು ನನ್ಗೆ ಒಂದು ಹಠ. ಅಲ್ಲ, ನೀವೇನಾದ್ರು ಅಕಸ್ಮಾತ್ ಯಾರ ಹತ್ರ ಆಡಿದಾಗ ಏನಾದ್ರು ಅರ್ಧ ಮುರಿದು ಕೊಡಪ್ಪ ಅಂತ ಏನಾದ್ರು ಕೇಳಿದ್ರ ಅಂತ? ಕೇಳಲೇ ಇಲ್ಲ, ಒಂದು ಚೂರು ಕೇಳಲಿಲ್ಲ. ಆಡಿದ ತಕ್ಷಣ ಸೈಲೆಂಟ್ ಆಗಿ ಬಂದ್ಬಿಡೋನು ನಾನು. ಅಲ್ಲಿ ನಮ್ಮ ಅಕ್ಕಿ ಆಡ್ತದೆ ಅಂದ್ರೆ ನನಗೆ ಗೊತ್ತಾಗುತ್ತೆ. ನನಗೆ ಕೇಳೋದೇ ಇಲ್ಲ. ಅವ್ರಿಗೆ ಹೇಳ್ಬೇಕಲ್ಲ, ಮನಸ್ಸಾಕ್ಷಿಗೆ ಹೇಳ್ಬೇಕಲ್ಲ. ಅವ್ರು ಹೇಳೋದೇ ಇಲ್ಲ. ಯಾವ್ದೊಂದು ಅಲ್ಲ, ಅವ್ರಿಗೆ ಏನಾದ್ರು ಬಹುಮಾನ ಬಂದಾಗ ಏನಾದ್ರು ಅರ್ಧ ಏನಿಲ್ಲ, ನಾನು ಕೇಳಿಲ್ಲ. ಏನಿಲ್ಲ, ಕೇಳಿಲ್ಲ. ಇದುವರೆಕ ಆಗ್ಲಿ ಯಾರ್ಗನ ₹1 ನಾನು ಕೇಳಿಲ್ಲ. ನನ್ನ ಅಕ್ಕಿನ ಎಲ್ಲ ಕಡೆ ಕೊಟ್ಟಿದ್ದೀನಿ ನಾನು. ಮೂಲ 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 ಕೊಟ್ಟಿದ್ದೀನಿ. ಒಬ್ರು ಒಂದು ಮಾತು ಹೇಳಿಲ್ಲ. ಒಂದ್ ಕಡೆ ಇವಾಗನು ಅಷ್ಟೇ ಒಂದ್ 40-50 ಅಕ್ಕಿ ಕೊಟ್ಟೆ, ಇಲ್ಲ. ಇನ್ನೊಂದ್ ಕಡೆ ಕೊಟ್ಟೆ 20 ಅಕ್ಕಿ, ಅದೂ ಇಲ್ಲ. ಹೇಳೋದೇ ಇಲ್ಲ ಅಂತಾರೆ. ಕಾರಣ ಏನಿರ್ಬೋದು ಅಂತ ಅಕಸ್ಮಾತ್ ಸರ್ ಇನ್ನೊಂದು ಸರ್, ಇದುವರೆಕ ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ಯಾಕೆ ಹೇಳಲ್ಲ ಅಂತೀರಾ? ಇಷ್ಟು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಲ್ಲ, ಯಾಕೆ ಹೇಳಲ್ಲ ಅಂತೀರಾ? ನಿಮ್ಗೆ ದುಡ್ಡು ಕೊಟ್ಟಿದ್ದೀನಾ? ನಾನು ಅದನ್ನೇ ಕೇಳಕ್ಕೆ ಅಂತ ಹೊರಟೆ. ನೀವು ಇವಾಗ ಅಕ್ಕಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನನಗೆ, ನೀವು ನನ್ನ ಹತ್ರ ಏನಂತ ಹೇಳಿದ್ರೆ, ಇವಾಗ ಒಂದು ಪದಾರ್ಥ ಒಂದು ಬೆಲೆ ಅಂತ ಕಟ್ಟಿರ್ತೀವಿ, ಅವಾಗ ನಿಮ್ಮ ಹೆಸರು ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ನನಗೆ ಸುಮ್ಮನೆ ಅಂತ ಕೊಟ್ಟಾಗ ಖಂಡಿತವಾಗ್ಲೂ ನಾನು ನಿಮ್ಮ ಹೆಸರು ಹೇಳ್ತೀನಿ ಸರ್. ಹೇಳಲೇ ಇಲ್ಲ ಸರ್, ಹೇಳಲೇ ಇಲ್ಲ. ಇದು ಮಾತ್ರ ನಿಜ. ಅಂದ್ರೆ ಒಂದ್ ಅಕ್ಕಿನೂ ನೀವು ಕಾಸ್ಗೆ ಅಂತ ಮಾರಿಲ್ಲ? ಕಾಸ್ಕಂತ ಒಂದ್ ಅಕ್ಕಿನೂ ನಾನು ಮಾರಿಲ್ಲ ಯಾರಿಗೂ ಅಷ್ಟೇ. ಬಟ್ ಆದ್ರೂ ಸುಮ್ಮನೆ ಕೊಟ್ಟಾಗೂ ಹೇಳ್ತಾ ಇಲ್ಲ. ಈ ನಮ್ಮ ರೈಲ್ವೆ ಅವರು, ಪ್ರಸಾದ್ ಅವರು, ರೈಲ್ವೆ ಅವರು, ಅವ್ರಿಗೆ ಮಾತ್ರ ನಾನು ದುಡ್ಡು ಕೊಟ್ಟೆ. ಯಾಕಂದ್ರೆ ಇವರೆಲ್ಲ ಏಮಾರಿಸ್ತಾರಲ್ಲ ನನಗೆ. ನೀನ್ ತಗೊಳಪ್ಪ, ಎಷ್ಟು ಕೊಡ್ತೀವಿ ಕೊಟ್ಬಿಟ್ಟು ತಗೊಂಡೋಗ. ಅವ್ರು ದುಡ್ಡು ಕೊಟ್ಟೆ ತಗೊಂಡೋಗ್ರಿ ಸರ್. ಯಾಕಂದ್ರೆ ಈ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ, ನೀವು ಬಿಟ್ಟಿದ ತಕ್ಷಣ ನೋಡ್ತಾರೆ. ನಾನು ದುಡ್ಡು ಕೊಟ್ಟು ತಗೊಂಡ್ ಬಂದೆ ಅಂತ ಹೇಳ್ತಾರಲ್ಲ, ನಾನು ಅದಕ್ಕೆ ಕರೆಕ್ಟ್ ಆಗಿ ಹೇಳ್ತೀನಿ. ಕೇಳೋದೇ ಇಲ್ಲ ಅಂತಾರ ಸರ್ ಇವರೆಲ್ಲ. ಏನಕ್ಕೆ ಹಿಂಗ್ ಮಾಡ್ತಾರೆ? ಎಷ್ಟು ಕಡೆ ಆಡಿದೆ ಸರ್. ನಾನು ಜೊತೆ ಮಾಡಿರೋದೆಲ್ಲ ಬಂದು ಅರ್ಧ ಅಕ್ಕಿ ಜೊತೆ ಮಾಡಿದ್ರು ಪರ್ಫೆಕ್ಟ್ ಆಗಿ ಆಡುತ್ತೆ. ಹೇಳೋದೇ ಇಲ್ಲ ಅಂತಾರೆ. ನಿಮ್ಗೆ ಏನಾನ ಕಾಸ್ಗೆ ಏನಾನ ಕೊಟ್ನ? ಯಾರು ಕೊಟ್ಬಿಡ್ತಾರೆ ಈ ಕಾಲದಲ್ಲಿ? 50 ಅಕ್ಕಿ, 30 ಅಕ್ಕಿ, 20 ಅಕ್ಕಿ, 15 ಅಕ್ಕಿ, ಹಿಂಗೇನೋ ಕೊಡೋದು ನಾನು. ಒಬ್ರಿಗೆಲ್ಲ ಎಲ್ಲಾರ್ಗು ಕೊಟ್ಟಿದ್ದೀನಿ. ಸುಮಾರು ನಮ್ಗೆ ಎಷ್ಟು ಪರಿಚಯ ಇದಾರೆ ಅವ್ರಿಗೆ ಮಾತ್ರ, ಎಲ್ಲಾರ್ಗು ಅಂದ್ರೆ ಎಲ್ಲಾರ್ಗು ನನ್ಗೆ ಇದೆಲ್ಲ ಪರಿಚಯ ಇರೋರ್ಗು ಮಾತ್ರ ಕೊಟ್ಟಿದ್ದೀನಿ. ಇದುವರೆಕ ಯಾವ್ದು ಹೇಳಿಲ್ಲ ಸರ್. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ನೀವು ಅಕ್ಕಿಗಳು ಸಾಕಷ್ಟು ಕೊಟ್ಟಿದ್ದೀರಾ, ಎಲ್ಲ ಮಾಡಿದ್ದೀರಾ, ಬಟ್ ನಮ್ಮ ಬೆಂಗಳೂರು ಸೀಮಿತವಾಗಿ ಕೊಟ್ಟಿದ್ದೀರಾ, ಇಲ್ಲಾಂದ್ರೆ ಬೆಂಗಳೂರು ಹೊರಗಡೆನೂ ನೀವು ಅಕ್ಕಿಗಳು ಕೊಟ್ಟಿದ್ದೀರಾ ಸರ್? ಸರ್, ಬೆಂಗಳೂರಿನಲ್ಲೂ ಕೊಟ್ಟಿದ್ದೀನಿ, ಹೊರಗಡೆನೂ ಕೊಟ್ಟಿದ್ದೀನಿ. ಯಾವ್ಯಾವ ಇದು ಕೊಟ್ಟಿದ್ದೀರಾ ಸರ್? ನೋಡಿ ಸರ್, ಇಲ್ಲಿಂದ ಕಾಮ್ರಾಲ್ಗಳೆಲ್ಲ ಬಂದು ಗದಗ ಕಡೆ ಆಡಿದೆ, ಹಾಸನದಲ್ಲಿ ಆಡಿದೆ, ತುಮಕೂರಲ್ಲಿ ಆಡಿದೆ. ಈ ಕಡೆಯಿಂದಾನೆ ನಾನು ಹಂಗೆ ಒಂದೊಂದಾಗಿ ಎರಡು ನನ್ನ ಹೆಸರು ಹೇಳಲ್ಲ. ಅವ್ರು ಹೇಳ್ಬೇಕು ನನ್ಗೆ, ಇವ್ರದೇ ಅನ್ಬಿಟ್ಟು ಅಕ್ಕಿ ಆಡಿದೆ ಅನ್ಬಿಟ್ಟು ಇವ್ರು ಹೇಳ್ಬೇಕು. ನಾನು ಯಾಕೆ ಹೇಳ್ಬೇಕು? ಇಲ್ಲ, ನಿಮ್ಗೆ ಏನಾನ ಕಾಸಿಗೆ ಏನಾನ ಕೊಟ್ಟಿದ್ದೀನ? ಕೊಳ್ಳಿ ನಾನೇ ಸುಮ್ನೆ ತಾನ ಕೊಟ್ಟಿರೋದು. ಯಾಕೆ ಹೇಳಲ್ಲ ಅಂತೀರಾ? ಒಂದು ತಿಂಗಳು ನಾನು ವರ್ಕ್ ಮಾಡ್ತೀನಿ ಅವ್ರ ಬಗ್ಗೆ. ಇವ್ರೇನು, ಇವ್ರ ಹಿನ್ನೆಲೆ ಏನು, ಇವ್ರು ಯಾವ ತರ ಮಾಡ್ತಾ ಇದಾರೆ, ಇವ್ರು ಹೇಳ್ತಾರ ಸತ್ಯನ,
ಸುಳ್ಳ ಅನ್ನೋದು ಪ್ರತಿಯೊಂದು ನಾನು ಇದು ಮಾಡ್ತಾ ಇರ್ತೀನಿ. ನಾನು ಅದಕ್ಕೆ ಹೇಳೋದು ಪ್ರತಿ ಸತಿ ಏನಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಮೋರ್ ಅನ್ನೋದ್ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಸ್ಟೋರಿಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ಇವ್ರು ಯಾವ ಟೈಮಲ್ಲಿ ಶೋಕಿಗೆ ಬಂದರು, ಇವ್ರು ಯಾರ್ಯಾರಿಗೂ ಒಂದು ಸ್ನೇಹಿತ ಇದ್ರು, ಇವ್ರದ್ದು ಒಡನಾಟ ಯಾವ ಥರ ಇತ್ತು ಪಾರಿವಾಳದ್ರಲ್ಲಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಅದರಲ್ಲಿ ಹಾಕ್ತಾ ಇರ್ತೀನಿ. ದಯವಿಟ್ಟು ಏನಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಅದನ್ನು ಓದಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಖಂಡಿತವಾಗ್ಲೂ, ಯಾಕೆಂದರೆ ಸುಮ್ಮನೆ ಸಾಮಾನ್ಯದು ಅಲ್ಲ. ಒಂದು ತಳಿ ಮಾಡಬೇಕು ಅಂತ ಹೇಳಿದ್ರೆ BTS ತಾಮ್ರಲ್ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಕೂಡ ಕೇಳಿದ್ದೀನಿ. ಅರ್ಥ ಆಯ್ತಾ? ಜೋಪ್ಡಿ ಲೈನು ಸಬ್ಜಾ ಅದು ಕೂಡ ನಾನು ಸುಮಾರಷ್ಟು ಕೇಳಿದ್ದೀನಿ. ಅವತ್ತಿನ ಟೈಮಲ್ಲಿ ನಾನು ಇವಾಗ ಹಿರಿಯರ ಹತ್ರನೇ ಮಾತಾಡ್ತಾ ಇದ್ದಾಗ ಅವರು ಕೂಡ ಹೇಳ್ತಾ ಇದ್ರು, ಒಂದು ಜೋಪ್ಡಿ ಲೈನ್ ಅಂತ ಆಡೋದು ಭಯಂಕರವಾಗಿರೋದು. ಅದರ ಆಟ ಬಂದ್ಬಿಟ್ಟು ಎಂಥ ಬಾಜಿ ಎಂಥ ಗೆಟ್ಲಿ ಹಾಕ್ಕೊಂಡು ಇದು ಮಾಡೋದು ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಮೂಲ ಅಂತ ಹೇಳಿದ್ರೆ ಇವಾಗ ಇವ್ರು ಹೇಳಿದ್ರು, ಬಟ್ ಆ ಲೈನ್ಗಳು ಇವ್ರು ಮಾಡಿದ್ರು ಕೂಡ ಅದು ಇವರಿಗೆ ಕ್ರೆಡಿಟ್. ಇವ್ರಿಗೆ ಕೆಲವೊಂದು ಅಕ್ಕಿಗಳಲ್ಲಿ ಒಂದು 4-5 ಬ್ರೀಡ್ಗಳು ಇವ್ರು ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಹಿರಿಯರದು ಒಂದು ತೊಗೊಂಬಂದು ಇವ್ರು ಬೇರೆ ಕಡೆಯಿಂದ ಮಿಕ್ಸ್ ಮಾಡಿ ಆಡಿದಾಗ ಅದು ತುಂಬ ಚೆನ್ನಾಗಿ ಇದಾಗಿದೆ. ಬಟ್ ಅದು ಹೇಳ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಇವ್ರದೇ ಬ್ರೀಡು ಅಂತ. ಅರ್ಥ ಆಯ್ತಾ? ಆ ಥರದಲ್ಲಿ ಸಾಕಷ್ಟು ತಳಿಗಳನ್ನ ಇವ್ರು ಮಾಡಿ ಇಟ್ಟಿದ್ದಾರೆ. ಬಟ್ ಇವತ್ತು ಕೂಡ ಒಂದು ಒಳ್ಳೆ ಶೋಕಿ ಮಾಡ್ತಾರೆ, ಬರ್ತಾ ಇದ್ದಾರೆ. ಇವತ್ತು ಕೂಡ ಇವ್ರ ಮನೇಲಿ ಅಕ್ಕಿಗಳು ಇಟ್ಕೊಂಡಿದ್ದಾರೆ. ಇವತ್ತು ಅದನ್ನ ಯಾವ ರೀತಿಲಿ ಇದು ಮಾಡಬೇಕು, ಮುಂದಿನ ನಾನು ಎಪಿಸೋಡಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಅಕ್ಕಿ ಅಂದರೆ ಯಾವ ಥರ ಇರಬೇಕು, ಅಕ್ಕಿಗೆ ಯಾವ ರೀತಿಲಿ ಜೊತೆ ಹಾಕಬೇಕು, ಯಾವ ಅಕ್ಕಿ ಆಡೋ ಒಂದು ಸಿಂಪ್ಟಮ್ಸ್ ಇರುತ್ತೆ ಆ ಅಕ್ಕಿಗಳಲ್ಲಿ. ಇವಾಗ ಏನಂತ ಹೇಳಿದ್ರೆ ನಾನು ನೋಡಿದ ಪ್ರಕಾರ ಏನಂದರೆ 6 ಅವರಲ್ಲಿ ಇರೋಂಥ ಅಕ್ಕಿ ಒಂದು ಸಿಂಪ್ಟಮ್ಸು ಅದು ಏನೇ ಮಾಡಿದ್ರು 6 ಅವರ್ ಆಡುತ್ತೆ. 8 ಅವರ್ ಆಡೋ ಅಕ್ಕಿ ಯಾವ ಥರ ಇರುತ್ತೆ, 10 ಅವರ್ ಆಡೋ ಅಕ್ಕಿ ಯಾವ ಥರ ಇರುತ್ತೆ, 12 ಅವರ್ ಆಡೋ ಅಕ್ಕಿ ಯಾವ ಥರ ಇರುತ್ತೆ, ಯಾವ ಟೈಮು. ಇವಾಗ ಇದೊಂದು ಉಡಾನ್ ಸೆಟ್ಟು ಅಂತ ಬಂದಾಗ 1 ಉಡಾನ್ ಬೇಕಾ, 2 ಉಡಾನ್ ಬೇಕಾ, ಅರ್ಥ ಆಯ್ತಾ? 3ನೇ ಉಡಾನ್ಗೂ ಒಂದೊಂದು ಅಕ್ಕಿಗಳು ನಿಂತ್ಕೊಳ್ಳೋಂಥ ಒಂದು ಸಿಂಪ್ಟಮ್ಸ್ಗಳು ಸಾಕಷ್ಟು ಇದ್ದಾವೆ. ಈ ರೀತಿಲಿ ಏನಂತ ಹೇಳಿದ್ರೆ ಇವ್ರ ಅನುಭವದಲ್ಲಿ, ಅರ್ಥ ಆಯ್ತಾ, ಇವ್ರಿಗೆ ಇರ್ತಕ್ಕಂಥ ಅನುಭವದಲ್ಲಿ ನಾವು ಅಕ್ಕಿಗಳನ್ನ ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ಬರೀ ಅಕ್ಕಿನ ಹಿಡ್ಕೊಂಡು ಪ್ರತಿಯೊಂದು ಕೇಳ್ತಾ ಇರ್ತೀರಾ, ಸರ್ ಅಕ್ಕಿಗೆ ನಾನು ಕಣ್ಣು ತೋರಿಸ್ತಾ ಇಲ್ಲ, ನನಗೆ ಪ್ಯಾಟರ್ನ್ ತೋರಿಸ್ತಾ ಇಲ್ಲ, ನನಗೆಲ್ಲಾನು ಇದು ಮಾಡ್ತಾ ಇದ್ದೀರಂತ. ದಯವಿಟ್ಟು ಪ್ರತಿಯೊಂದಕ್ಕೆ ಏನಂತ ಹೇಳಿದ್ರೆ ಒಂದು ಸಮಯ ಅಂತ ಬೇಕಾಗುತ್ತೆ. ಆ ಸಮಯ ನನಗೆ ಕೊಡಿ. ಪ್ರತಿಯೊಂದು ಏನಂತ ಹೇಳಿದ್ರೆ ನಾನು ಅದನ್ನು ಮಾಡೇ ತೋರಿಸ್ತೀನಿ. ಬಟ್ ಇನ್ನೊಂದೇನಂತ ಹೇಳಿದ್ರೆ ನನ್ನ ಒಂದು ಚಾನಲ್ ಅಂತಲ್ಲ, ಪ್ರತಿಯೊಂದು ಚಾನಲ್ನು, ಅರ್ಥ ಆಯ್ತಾ, ಪ್ರತಿಯೊಂದು ಚಾನಲ್ಲು ನಮ್ಮ ಒಂದು ಪಿಜನ್ಸ್ ಏನು ಬರುತ್ತೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಅರ್ಥ ಆಯ್ತಾ? ಒಂದು ಕಾಮಿಡಿ ತಗೊಳ್ಳಿ, ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಒಂದು ಕ್ರೈಮ್ ತಗೊಳ್ಳಿ, ಮಿಲಿಯನ್ಸ್ ಗಟ್ಟಲೆ ವ್ಯೂಸು. ಅದೇ ನಮ್ಮ ಪಾರಿವಾಳದಲ್ಲಿ ಅವನ ಪರಿಸ್ಥಿತಿಗೆ ಉದ್ಭವ ಆಗಿ ಯಾವುದೇ ಎಷ್ಟೇ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿದ್ರು ಯಾರದೇ ಆಗಿರ್ಬೋದು ವ್ಯೂಸ್ ಮಾಡ್ತಾ ಇಲ್ಲ. ನೀವು ದಯವಿಟ್ಟು ಏನಂತ ಹೇಳಿದ್ರೆ ನಮ್ಮಲ್ಲೇ ಒಗ್ಗಟ್ಟಾಗೋಣ, ನಮ್ಮಲ್ಲೇ ಒಂದು ಬಾಂಧವ್ಯನ ನನ್ನದು ಒಂದು ಅಂತ ಇದು ಮಾಡಿ. ನಾನು ಸಾಕಷ್ಟು ಹೇಳ್ತೀನಿ, ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ, ಯಾವುದೇ ಒಬ್ರು ಯೂಟ್ಯೂಬರ್ ಬಂದರು ಫಸ್ಟ್ ಫೋನ್ ಮಾಡ್ತೀನಿ ಅವ್ರಿಗೆ, ನಿಮ್ಮಲ್ಲಿ ಇದು ಪ್ರಾಬ್ಲಮ್ ಇದೆ, ನಿಮ್ಗೆ ಏನು ಬೇಕು ಬನ್ನಿ ಅಂತೇಳಿ. ನಾನು ಸುಮಾರಷ್ಟು ನಾನು ಹೆಸರು ಕೂಡ ಹೇಳ್ತೀನಿ ಸಾಕಷ್ಟು, ಅರ್ಥ ಆಯ್ತಾ? ನಮ್ಮ ಒಂದು ಬೇಕಾದ್ರೆ ಯಾವ ಚಾನಲ್ ಬೇಕು ಅಂತ ಹೇಳಿ, ನಾನು ಬೇಕಾದ್ರೆ ಅದಕ್ಕೆ ರಿಪ್ಲೈನೂ ಮಾಡ್ತೀನಿ. ಸಾಕಷ್ಟು ಚಾನಲ್ಗಳಿಗೆ ನಾನು ಇವತ್ತರೆಗೂ ಅವ್ರು ನನ್ನ ಕೈಲಿ ಏನು ನನಗೆ ಗೊತ್ತಿದೆಯೋ ವಿದ್ಯೆನ, ನಾನು ಒಂದು ತಮ್ಲೈನ್ ಆಗಿರ್ಬೋದು, ಅವ್ರ ಲೋಗೋ ಆಗಿರ್ಬೋದು, ಅವ್ರಿಗೆ ಪ್ರತಿಯೊಂದು ನಾನು ಮಾಡ್ಕೊಡ್ತಾ ಬರ್ತಾ ಇದ್ದೀನಿ. ದಯವಿಟ್ಟು ಏನಂದರೆ ನಮ್ಮಲ್ಲಿ ಮೊದಲು ಒಂದು ಬಾಂಧವ್ಯ ಗಟ್ಟಿಯಾಗಿರಲಿ ಅಂತ ಕೇಳ್ಕೊತೀನಿ. ಒಂದು ಏನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಒಂದು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವ್ಯೂಸ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ದಯವಿಟ್ಟು ಅದರಲ್ಲಿ ಹಾಕಿ. ನಾನು ಅಷ್ಟೇ ಕೇಳೋದು, ನಂದೇ ಒಂದು ಚಾನಲ್ಗೆ ಅಂತಲ್ಲ, ಪ್ರತಿಯೊಬ್ಬರು ಚಾನಲ್ಗೂ ದಯವಿಟ್ಟು ಏನಂತಂದ್ರೆ ನಮ್ಮ ಯಾವುದೇ ಒಂದು ತಗೊಳ್ಳಿ, ಆಯ್ತಾ? ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಎಲ್ಲ ಒಗ್ಗಟ್ಟಾಗಿ ನಮ್ಮ ಪಾರಿವಾಳ ಬಾಂಧವ್ಯದಲ್ಲಿ ಹೋಗೋಣ ಅಂತ ನಾನು ಹೇಳ್ತೀನಿ. ಸರ್ ಏನೋ ಹೇಳಿ ಕೊಟ್ರಿ. ಅದೇ ನಮ್ಮ ಫ್ರೆಂಡ್ಗಳೆಲ್ಲ ಇವಾಗ ಸೇರಿ ವಿಡಿಯೋ ಮಾಡು ನೀನು, ಕೋಟ್ರಸ್ ತಾಮ್ರಲ್ದು ಬೆರಾ ಎಲ್ಲ ಹೆಸರು ಹೇಳ್ಕೊಂತಾರೆ. ಮೂಲ ಕಾರಣ ಯಾರು ಮಾಡಿರೋದು ಅದಕ್ಕೆ ಹೇಳಿ ನೀವು ಅಂದ್ಬಿಟ್ಟು ಲೈವ್ ಅಲ್ಲಿ ನೀವು ಕೊಡ್ಲೇಬೇಕು ಅಂದ್ಬಿಟ್ಟು ನಿಮ್ಗೆ ನಾನು ಹೇಳ್ತೀನಿ. ಸರ್ ನಿಮ್ಮಲ್ಲಿ ಇರೋಂಥದ್ದು ಅರ್ಥ ಆಯ್ತಾ? ಹೊಸಬ್ರು ಬರೋರಿಗೆ ದಯವಿಟ್ಟು ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.